that teaches us liberty, equality, and fraternity. Do you know, Dipti, whose famous quote is this? Obviously, this is a famous quote by Dr. B.R. Ambedkar. Exactly. Let's welcome our friends to give a tribute to Dr. B.R. Ambedkar, father of our constitution. Next, VPS M1 and M2 students, be ready. 1. ಅಂದು ಏಪ್ರಿಲ್ 14, 1891ರಲ್ಲಿ ಬಡ ಕುಟುಂಬ ಒಂದರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ದಂಪತಿಗೆ ಕೊನೆಯ ಮಗನಾಗಿ ಜನಿಸಿದ ಮಗು. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ. ನಿನ್ನಯ ಕಂಬನಿ ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಅಳುವುದಾದರೆ ಅತ್ತು ಬಿಡು, ನೀ ಯಾರಿಗೂ ಕಾಣದೆ ಮರೆಯಲ್ಲಿ. ನಿನ್ನಯ ಕಂಬನಿ ಕಾಣಿಸಬಾರದು ಹೆತ್ತ ದೇವರಲ್ಲಿ, ನಿನ್ನ ಹೆತ್ತ ದೇವರಲ್ಲಿ. ಅತ್ತರೆ ಕಣ್ಣೀರು ಹೋಗುವುದು ಕರಗಿ, ವಾಪಸ್ಸು ಬರುವರೆ ಹೋದೋರು ತಿರುಗಿ. ಸ್ನೇಹಿತೆ ಕನಸ ನೀನೇ ತೀರು, ನಿಮ್ಮಯ ಸ್ನೇಹ ಏನೆಂದು ಸಾರು. ಮುಂದಿನ ಜೀವನದ ಸಾಗುವ ತೇರನು ಏರು, ಮುಂದಿನ ಜೀವನದ ಸಾಗುವ ತೇರನು ಏರು. ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ನ ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ಉತ್ತುಂಗದಲ್ಲಿ ಉರಿಯೋ ಸೂರ್ಯನೇ, ನೀನು ದನೀರದವರ ಧೈರ್ಯವೋ. ನೀಲಿ ಅಂದ್ರೆ ನೀತಿಯೋ, ಜೈ ಭೀಮ ಅಂದ್ರೆ ನಿರ್ಭೀತಿಯೋ. ಕಾನೂನಿನ ಮಾನ ಮುಚ್ಚೋ ಬಟ್ಟೆ ನೀದವ, ಜಾತಿ ಜ್ವಾಲೆ ಆರಿಸಲು ಹಾಲು ಸುರಿದವ. ಮನೆ ಒಡೆಯೋ ಕುತಂತ್ರಿಗಳ ಕಾಲು ಮುರಿದವ, ಗುಳ್ಳಿನರಿಗಳ ಚರ್ಮ ಸುಲಿದವ.
ನನಗೆ ವಕೀಲರ ಸಹಾಯ ಬೇಕಿದೆ. ಸರ್, ನನಗೆ ಸಹಾಯ ಬೇಕಿದೆ. ಸರ್, ನನಗೆ ನಿಮ್ಮಿಂದ ಸಹಾಯ ಆಗಬೇಕು. ಯಾರಾದರೂ ಸರಿ, ದಯವಿಟ್ಟು ಸಹಾಯ ಮಾಡಿ ಸರ್. ಸರ್, ಪ್ಲೀಸ್ ಸರ್, ನೀವಾದರೂ ಅರ್ಥ ಮಾಡ್ಕೊಳ್ಳಿ ಸರ್. ನನಗೆ ಸಹಾಯದ ಅವಶ್ಯಕತೆ ತುಂಬಾ ಇದೆ. ದಯವಿಟ್ಟು ನನ್ನ ಮಾತಿನ ಕೇಳಿ ಸರ್. ಸರ್ 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 ನೀವು ವಕೀಲರಲ್ವಾ? ದಯವಿಟ್ಟು ಸರ್ ನನಗೆ ಸಹಾಯ ಮಾಡಿ ಪ್ಲೀಸ್. ಸರ್ ಸರ್ ನಾನು ಮತ್ತೆ ಕೈ ಮುಗಿದು ಕೇಳ್ಕೋತಾ ಇದ್ದೀನಿ. ನನಗೆ ಸಹಾಯದ ಅವಶ್ಯಕತೆ ಇದೆ, ದಯವಿಟ್ಟು. ಏನ್ ನಾಟಕ ಆಡ್ತಿದ್ಯಾ? ನೆನ್ನೆನೆ ಹೇಳಿದ್ವಿ ಅಲ್ವಾ ನಿನ್ಗೆ ಸಹಾಯ ಮಾಡಕ್ಕಾಗಲ್ಲ ಅಂತ. ಅರ್ಥ ಆಗಲ್ವಾ ನಿಂಗೆ? ಸುಮ್ನೆ ದಾರಿ ಬಿಡು. ಸರ್, ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್. ದಯವಿಟ್ಟು ಸಹಾಯ ಮಾಡಿ. ಹೇಳ್ಕೊಂಡ್ ಬನ್ನಿ. ಬಾರ ಬೇಗ. ಕರ್ಕೊಂಡು ನಡೀರಿ ಒಳಗೆ. ಪೂರ್ಣ ಅಣ್ಣ, ನೀವೇನು ಚಿಂತಿಸ್ಬೇಡಿ. ನಾನು ಹೋರಾಡ್ತೀನಿ ನಿಮಗೋಸ್ಕರ. ನನ್ನ ಕೊನೆ ಉಸಿರಿರೋ ತನಕ ಹೋರಾಡ್ತೀನಿ. ನಿಮಗ್ ನ್ಯಾಯ ಸಿಗೋ ಥರ ಮಾಡ್ತೀನಿ. ಈ ವಕೀಲರ ಹತ್ರ ಸಹಾಯ ಮಾಡಿ ಅಂತಾನು ಕೇಳ್ಕೊತೀನಿ. ನೀವೇನು ಚಿಂತಿಸ್ಬೇಡಿ. ಸರ್ಕಾರದ ಕಡೆಯಿಂದ ನಿಮ್ಗೆ ಯಾರಾದ್ರೂ ವಕೀಲರು ಬೇಕಿದ್ಯಾ? ಬೇಡ ಸಾಹೇಬ್ರೆ, ನನ್ಗೆ ಯಾರ ವಕಾಲತ್ತು ಬೇಕಿಲ್ಲ. ನಮ್ಮ ವಕೀಲರು ಹೊರಗಡೆ ಹೋರಾಟ ಮಾಡ್ತಿದ್ದಾರೆ. ಅವರು ನನಗ್ ಮಾತ್ರ ವಕೀಲರಲ್ಲ, ನನ್ನಂತ ಅನೇಕ ಜನರಿಗೆ ವಕೀಲರು ಅವರು. ಈ ಕೇಸ್ನ ಅವರು ಸೋಲ್ಬಹುದು, ಆದ್ರೆ ಒಂದಲ್ಲ ಒಂದಿನ ಗೆಲ್ತಾರೆ. ದೊಡ್ಡ ವಕೀಲರಾಗಿ ಹೆಸರು ಮಾಡೇ ಮಾಡ್ತಾರೆ. ಜಯಿಸೋ ನಾಯಕ ನೀತಿ ಮುಂದೆ ನಿನ್ನ ಕಾಯಕ ನೀನೇ ರಥವು ನೀನೇ ಸಾರಥಿ ಛಲವೇ ನಿನ್ನ ಕಾಯೋ ಸಂಗತಿಯೋ. ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ಮಹಾನಾಯಕ ನೀನು ಭೀಮರ, ನಾಯಕ ನೀನು ಭೀಮರ, ಮಹಾನಾಯಕ ನೀನು ಭೀಮರ. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರ. ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕೀಳು ಜಾತಿ, ಶೂದ್ರ, ಅಸ್ಪೃಶ್ಯರನ್ನಾಗಿ ಮಾಡಿ ಈ ಸಮಾಜದಿಂದ ಹೊರಗಿಟ್ಟಿದ್ರು.
ನಾವು ಕೂಡ ಮನುಷ್ಯರ ಹಾಗೆ ಬದುಕಬೇಕಂದ್ರೆ ನಾವೆಲ್ಲರೂ ವಿದ್ಯೆ ಕಲಿಬೇಕು, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು, ಹೋರಾಟದ ಹಾದಿ ಹಿಡಿಬೇಕು. ದಬ್ಬಾಳಿಕೆಯ ಕೋಟೆಯನ್ನ ಕೆಡವೋದಕ್ಕೆ ನೀವೆಲ್ಲ ನನ್ ಜೊತೆ ನಿಲ್ತೀರಾ? Give them a big round of applause.